ಹಾಯ್, ನನ್ನೆಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ಸೊ ಇವತ್ತು ನಂದು ಎರಡನೇ ದಿನದ್ದು ಡೇ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ಇವತ್ತಿನೇನಿಲ್ಲ, ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಎಲ್ಲ ಕ್ಲೀನಾಗಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಮತ್ತೆ ಅದಕ್ಕೆ ಕೈ ಕುಂಕುಮ ಇಕ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದು ಒಂದು ಲೋಟ ಫಸ್ಟು ಬಿಸಿನೀರು ಕಾಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಾಕೊಂಡು ಕುಡಿದು ಟಿಫನ್ ಇವತ್ತು ಪಡ್ಡು ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡಿದ್ದೀನಿ. ರಾತ್ರಿನೇ ಎಲ್ಲ ಸ್ವಲ್ಪ ಅದಕ್ಕೆ ಏನೇನು ಬೇಕು, ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲ ಹಚ್ಚಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಬೇಗ ಆಗಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದು ಫಸ್ಟು ಫ್ರೆಶ್ ಆಗಿ ತಿಂಡಿ ಮಾಡಿ ಆಮೇಲೆ ಆಚೆ ಹೋಗಿ ಬಾಗಿಲು ಸರಿಸ್ತೀನಿ. ಯಾಕಂದರೆ ಏನಾದರೂ ಪಾಪುಗೆ ಲೇಟ್ ಆಗಿಬಿಡುತ್ತಲ್ಲ, ಸೊ 8:30 ಅಷ್ಟೊತ್ತಿಗೆ. ಸೊ ಹಂಗಾಗಿ ಫಸ್ಟ್ ನಾನು ತಿಂಡಿ ಮಾಡೋದು, ಆಮೇಲೆ ನಾನು ಹೋಗಿ ಈಚೆ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊತೀನಿ. ನಮ್ಮನೇಲಿ ಇನ್ನೂ ಯಾರೂ ಎದ್ದಿಲ್ಲ, ಮಕ್ಕಳು ಮಲಗಿದ್ದಾರೆ, ನಮ್ಮನೆಯವರು ಮಲಗಿದ್ದಾರೆ. ಸೊ ನಾನು ನೋಡಿ ಎಲ್ಲ ಹಚ್ಚಿಟ್ಟಿದ್ದ ಫ್ರಿಡ್ಜಿಂದ ಆಗ್ಲೇ ತೆಗ್ದಿಟ್ಟಿದ್ದೆ. ಸೊ ಅದನ್ನು ಸರಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಪಾಪವ್ರಿಗೆ ಹಾಲು ಕಾಸಿಡ್ತೀನಿ. ಯಾಕಂದರೆ ಅವ್ರು ಎದ್ದಿದ ತಕ್ಷಣ ನನ್ನ ಮಗ ಬೆಡ್ ಮೇಲೆ ಹಾಲು ಬೇಕು, ಅದು ಬಿಸಿ ಇದ್ರೆ ಆಗಲ್ವಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಕಾಸಿಟ್ರೆ ತಣ್ಣಗಾಗುತ್ತೆ ಅಂತೇಳಿ ಫಸ್ಟ್ ಹಾಲು ಕಾಸಿ ಇಟ್ಟಿದ್ದೀನಿ. ಸೊ ಅದನ್ನು ಸರಿಗೆಲ್ಲ ಪಡ್ಡು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಲ್ಲಿ. ಪಡ್ಡುಗೆ ಎಲ್ಲ ರೆಡಿ ಆಯಿತು. ಸೊ ಇದನ್ನು ಇನ್ನೂ ಈಗ 7:45, ಇನ್ನೂ ಒಂದು 1/4 ಗಂಟೆ ಟೈಮ್ ಇದೆ. ಅಷ್ಟೊತ್ತಿಗೆ ನನ್ನ ಮಗಳು ನೇಪುರಿಸಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಂದು ಆಮೇಲೆ ಬಿಸಿದ್ಬಿಡ್ತೀನಿ. ಯಾಕಂದರೆ 8:15ಗೆ ವ್ಯಾನ್ ಬರೋದು. ಅಷ್ಟೊತ್ತಿಗೆ ಸ್ವಲ್ಪ ಇದೆಲ್ಲ ಸರಿಯಾಗುತ್ತೆ. ನಮ್ಮನೇಲಿ ಸಮೇತ ಎದ್ದು ಫಸ್ಟ್ ಹಾಲು ಕುಡಿತಾರೆ. ನಾನು ಹಾಲನ್ನ ಸೋಸೆ ಕೊಡೋದು. ಯಾಕಪ್ಪ ಅಂತಂದರೆ ಹಸಿನ ಹಾಲು ತೊಗೊಳ್ತೀವಲ್ಲ, ಅದು ಕೂದಲೆಲ್ಲ ಬಿದ್ದುಬಿಡುತ್ತೆ ಅಂತೇಳಿ ಕಾಸಾದ್ಮೇಲೆ ಮತ್ತೆ ಇನ್ನೂ ಒಂದ್ಸಲ 2 ಸಲ ನಾನು ಸೋಸ್ತೀನಿ, ಅದು ಕೂದಲೆಲ್ಲ ಇರುತ್ತೆ ಅಂತ. ಸೊ ರೆಡಿ ಆಯಿತು. ಇದು ಪುಟ್ಟ ಲೊಟ್ಟಲ್ಲಿ ನನಗೆ, ನಾನು ಇಷ್ಟೇ ಕುಡಿಯೋದು. ಫಿನಿಶ್. ನನ್ನ ಮಗನೂ ಎದ್ದಿಲ್ಲ, ನಮ್ಮನ್ನ ನೆಂಬಿಸ್ಬಿಟ್ಟು ಹಾಲು ಕೊಡ್ತೀನಿ. ರೀ ಹಾಲು ಇದು ಚಿನ್ನಮ್ಮ, ಟೈಮ್ ಆತೆ. ನಾಳೆ ಸಂಡೇ ರಜೆ ಇದ್ದಳವ. ಟೈಮ್ ಆತದ್ದು ಬಂಗಾರ, ಟೈಮ್ ಆತು ಬಂಗಾರಿ ಅದೊಳವ. ನಾಳೆ ರಜೆ ಮಾಡಿ, ಸಂಡೇ ಅಲ್ಲ. ಹೋಗಿ ಅಂತಿದ್ದಾಳೆ. ಸ್ನಾನ ಮಾಡ್ಕೊಂಡ್ರೆ ಸರಿ ಆಗ್ಬಿಡ್ತೀನಿ. ಬಂಗಾರ ಬಂಗಾರಿ ಅಲ್ಲ ನೀನು. ನೀನು ಹೋಗ್ತೀಯಾ? ಸರಿ, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಒಂತಿದ್ದು. ಹುಚ್ಚ ಹೊಯ್ಕೊಂಡಿದ್ದೆ ಗೊಬ್ಬ ನೀನು. ಹುಚ್ಚ ಹೊಯ್ಕೊಂಡನಂತೆ. ಇದ್ರಿ ಇಬ್ರಿಗೂ ಗುಡ್ ಮಾರ್ನಿಂಗ್ ಹೇಳಲ್ಲ ನಂಗೆ. ಗುಡ್ ಮಾರ್ನಿಂಗಾ ನೋಡಿದ್ ಮತ್ತೆ ಈ ಕಡೆ ಚಿರಿಕ ಮಕ್ಕಳಿದೆ. ಬೆಳಗ್ಗೆ ಇವತ್ತು ಎಬ್ಬರ್ಸೋದೆ ಕಷ್ಟ. ಸ್ನಾನ ಆಗ್ಬಿಟ್ರೆ ಸರಿ ಆಗ್ಬಿಡ್ತೀಯ. ಸ್ನಾನ ಆಗತಕ್ಕ ಇದೇ ಗೋಳ್ ನಿಂದು. ಒದಳುವ ಒದಳ ಬಂಗಾರ. ಟೈಮ್ ಆಯ್ತು. ಹಾ ಇಲ್ಲ ಇದಳ ಚಿನ್ನಮ್ಮ, ಇದೇ ಟೈಮ್ ಆಯ್ತು. ನನ್ನ ಮಗಳಂತೂ ಎದಳೋವರೆಗೂ ಅಷ್ಟೇ, ಸ್ನಾನ ಮಾಡಾದ್ಮೇಲೆ ಸರಿಯಾಗಿ ಹೋಗ್ಬಿಡುತ್ತಾಳೆ. ಅಲ್ಲಿವರೆಗೂ ಸ್ವಲ್ಪ ಹಾಗೇನೆ ಮಕ್ಕಳೆಲ್ಲ ಆಗಿಲ್ಲ, ಬೇಗ ಎಬ್ಬರಿಸ್ಬಿಟ್ಟು ಕಳಿಸ್ತೀವಿ. ನಾವು ಪೇರೆಂಟ್ಸ್ ಅಷ್ಟೇ ಬೇಗ ಎದ್ಬಿಟ್ಟು ಮಕ್ಕಳನ್ನ ಅಷ್ಟೊತ್ತಿಗೆ 8 ಗಂಟೆ ಅಷ್ಟೊತ್ತಿಗೆ ಅವಳೆಲ್ಲ ರೆಡಿಯಾಗಿರಬೇಕು. ಪಾಪ ಅದಕ್ಕಂತೂ ಬೆಳಿಗ್ಗೆ ಎದಳೋದೇ ಗೋಳು. ಸೊ ಅವಳನ್ನ ಸ್ನಾನ ಮಾಡಿಸಿ ನಮ್ಮನೆಯವ್ರಿಗೆ ಸ್ವಲ್ಪ ರೆಡಿ ಮಾಡು, ಪಡ್ಡುಗೆ ಬಿಡ್ತೀನಿ ಅಂತೇಳಿ ನಾನು ಪಡ್ಡುಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರ ಪಾಪ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಬೆಳಗ್ಗೆ ಎದ್ದಾಗ.
ನೋಡಿ ನಾನು ತಿಂಡಿ ಮಾಡ್ತಾ ಇದ್ದೆ. ಅವಳು ಸ್ನಾನ ಮಾಡಾದ್ಮೇಲೆ ಅವರೇನೆ ಡ್ರೆಸ್ ಎಲ್ಲ ಹಾಕಿ ಪಾಪುಗೆ ಶೂ ಎಲ್ಲ ರೆಡಿ ಮಾಡ್ತಾರೆ. ಶೂ ಹಾಕಿ ಎಲ್ಲ ರೆಡಿ ಮಾಡ್ತಾರೆ. ಪಾಪ ಅವ್ರ ತಲೆ ಒಂದು ಬಾಚಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ನಾನು ತಲೆ ಬಾಚಿ ಕೊಡ್ತೀನಿ ಅವಳಿಗೆ. ಮೊದಲು ಅವಳು ಉದ್ದ ಬೆಳಿಬೇಕು ಅಂತಾಳೆ. ನನಗೆ ಇಷ್ಟು ಉದ್ದನೇ ಒಂದೊಂದ್ಸಲಿ ಟೈಮ್ ಆದಾಗ ಯಾಕಪ್ಪ ಕೂದಲು ಬೆಳೆಸ್ಬಿಟ್ಟೆ, ಕಟ್ ಮಾಡಿಸ್ಬಿಡ್ಬೇಕಂತ ಸುಮ್ಮನೆ ಹಿಂಗೆ ಬಾಚ್ ಕಳ್ಸೋಕ್ಕೆ ಅಂತ ಅನಿಸ್ತಿರುತ್ತೆ. ನೋಡ್ತಾರೆ ನನ್ನಂತೂ ಟಿಫನ್ ಮಾಡ್ಕೊಂಡು ನ್ಯೂಸ್ ನೋಡಿ ಶಾಕ್ ಆಗಿ ಹೋಗ್ಬಿಡ್ತು. ಬ್ಯಾಂಕ್ ಮ್ಯಾನೇಜರೇ 50 ಲಕ್ಷ ಕೊಟ್ಟು ಕಳ್ಕೊಂಡಿದ್ದಾರಲ್ಲ ಅಂತ ಹೇಳಿ ಸೈಬರ್ ಕಳ್ಳರಿಗೆ. ಈ ಕಲಿಯುಗದಲ್ಲಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಬ್ಯಾಂಕ್ ಮ್ಯಾನೇಜರನ್ನೇ ಸೈಬರರಿಗೆ 50 ಲಕ್ಷ ಕೊಟ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಇನ್ನು ನಾವೆಲ್ಲ ಏನು ಲೆಕ್ಕ. ಸೊ ಅಲ್ಲಿಂದ ಮತ್ತೆ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಅತ್ತೆ ಮನೆ ಹತ್ರ ಊರಿಗೆ ಹೋದು. ನೀನು ಅಂತ ಅವನಿ ನೋಡಿ ಸೀಮೆಸಿನ ಸಾಕಣಿ ನಾನು ತಿಂದು ಆಮೇಲೆ ಇವನು ತಿನ್ಸಲ್ಲ ಅಂತಿ. ಕೇಳ್ತಿ ಮತ್ತೆ ದೇವ್ರ ನಮ್ಮ ಅಜ್ಜಿಗೂ ಒಳ್ಳೇದು ಮಾಡು ಅಂತವ. ಏನು ತೆಗಾಗಿ ಮತ್ತೆ ಸ್ವಾದ ಬರುತ್ತೆ. ಅಮ್ಮ ಸೀರೆ ಬಿಟ್ಕೊಳ್ತೀಯ ಅಲ್ಲ ಇನ್ನೊಂದು ಟೋಪಿ ಕೊಡಕ್ಕೆ ಇಕ್ಕನ ಇಕ್ಕನ ಹೆಂಗಳಿಗ ಕಿತ್ತಾಕನ ಇನ್ನೊಂದೈತಿ ಇಲ್ಲಿ ನಾನು ಕೊಟ್ಟು ಇಡ್ತೀನಿ. ನಾನು ಕೊಟ್ಟು ಇಡ್ತೀನಿ. ನಾವೇನಕ್ಕಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ನಮ್ಮಲ್ಲಿ ಏನೇ ಫಸ್ಟ್ನೇ ಬೆಳೀಲಿ ಅದನ್ನು ಹೋಗಿ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಹೆಸ್ರು ಕಾಳು ಆಗಿದ್ದು, ಸೊ ಅದು ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನ ಹತ್ರ ಹೋಗ್ತಿದ್ವಿ. ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡಿದ್ರು. ಸೊ ಅದನ್ನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದು. ನನ್ನ ಮಗನಂತೂ ಫುಲ್ ಅಡ್ಬಿದ್ದಿದ್ದೆ. ಅದು ಏನು ಕೇಳ್ಕೊತಿದ್ದಾನೋ ಗೊತ್ತಿಲ್ಲ. ಸೊ ಪೂರ್ತಿ ಭಕ್ತಿ ಬಂದ್ಬಿಟ್ಟಿತ್ತು ಅನಿಸುತ್ತೆ ಅವನಿಗೆ. ಅಲ್ಲಿಂದೆಲ್ಲ ಮತ್ತೆ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅದೇ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲೊಂದು ಬೇವಿ ಮರ ಮತ್ತು ಅರಳಿ ಮರ ಇದೆ. ಸೊ ಅಲ್ಲಿಗೂ ಒಂದು ನಮಸ್ಕಾರ ಹಾಕ್ಕೊಂಡು ಸೊ ನಾವು ದೇವಸ್ಥಾನದಿಂದ ಮತ್ತೆ ಮನೆ ಹತ್ರ ಬಂದು ಯಾರು ಪಾಪ ಸರ್ಪಿಂದ ಹಾಕಿದ್ದು ಒಪ್ಕೊಂಡಲ್ಲ ನಾನು ಅಂತ. ಯಾರು ಗೊತ್ತಾ ನಮ್ಮ ಮಗ ಸ್ವೆಟ್ರ್ ಹಾಕೊಂಡು ಹೋಗಕ್ಕ ನಮ್ಮ ಮಳೆ ಹೆಂಗ್ ಬರ್ತೈತೆ ಗೊತ್ತಾ ನಮ್ಮೂರಲ್ಲಂತೂ ನಿಜವಾಗ್ಲೂ ಮೋಡ ತೂತ ಬಿದ್ದೈತೆ ಅನ್ನೋ ಫೀಲ್ ಆಗೋಗ್ಬಿಟ್ಟೈತೆ. ಈಚೆಗೆ ಹೋಗಕ್ಕಾಗಲ್ಲ, ಅಷ್ಟು ಮಳೆ. ಮಕ್ಕಳು ಆಟಾಡಕ್ಕೂ ಆಗಲ್ಲ. ಪಾಪನ ವ್ಯಾನ್ ಹತ್ಸಕ್ಕೂ ಆಗ್ತಿಲ್ಲ. ನೀವು ನೆನ್ನೆ ನಾನು ವಿಡಿಯೋದಲ್ಲಿ ನೋಡಿರ್ಬೋದು, ಆ ರೋಡ್ ಅಂತೂ ನಮ್ಮ ರೋಡ್ ಅಂತೂ ಕುಲ್ಗೆಟ್ಟೋಗಿದೆ. ಸೊ ಆ ರೋಡಲ್ಲಿ ಈ ಹುಡುಗನ ಹೋಗಿ ಹತ್ಸ ಅಷ್ಟೊತ್ತಿಗೆ ನಮಗೆ ಸಾಕಪ್ಪ ಅನ್ನಂಗೆ ಆಗೋಗ್ಬಿಟ್ಟಿರುತ್ತೆ. ಬೇಗ ಬನ್ನಿ. ಕ್ಲೀನಾಗಿ ಹಚ್ಬೇಕು ಚಿನ್ನಮ್ಮ. ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಮಳೆ ಬರ್ತದೆ ಅಂತ. ನನ್ನ ಬಟ್ಟೆ ಅಂತೂ 2 ಡೇಸ್ ಆಯಿತು ಒಗ್ದಾಕಿ, ಅವ್ಯಾವ ಒಂದು ಸ್ವಲ್ಪನೂ ಒಣಗಿಲ್ಲ. ಲೈಕ್ ಮಾಡಿ, ಚಾಕ್ಲೇಟ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ವಿಡಿಯೋ ಮಾಡ್ಬೇಕಾ ಓಪನ್ ಮಾಡ್ಬೇಕು? ವಿಡಿಯೋ ಮಾಡ್ಕೊಂಡ ಚಿಂಟಾಗಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದ ನಿಜ ಅಲ್ಲ. ಕಷ್ಟಪಟ್ಟು ಅಲ್ಲಿಂದ ರೋಜಾ ಹೂವ ತಗೊಂಡಿದ್ವಿ. ಕಡೆ ತಿನ್ಕಂತೀಯ ಏನಕ್ಕೆ ಎಲ್ಲರೂ ಏನೇನ ತಗೊಂಡ್ರಿ? ರೋಜಾ ಹೂವ ತಗೊಂಡಿದ್ಯ.
ಬಂದು ವರ್ಕ್ ಕೊಟ್ಟು ಇದೀನಿ ಗೈಸ್. ನಾನೊಂದ್ಸಲಿ ಶಾಕ್ ಆಗ್ಬಿಟ್ಟೆ, ಯಾಕಂದ್ರೆ ಅವ್ನು ಹೂವು ಅಂತ ಹೇಳಿದ್ರು ನನಗೆಲ್ಲ ಅದರೊಳಗಡೆ ಕಪ್ಪಿನ ಏನಾರ ಇಟ್ಟಿದ್ದಾನೆ ಅಂತೇಳಿ. ಆದ್ರೂ ಗುಲಾಬಿ ಹೂವು ಬದಲು ರೋಸ್ ಹೂವು ತಂದಿದ್ದ. ಬಟ್ ನನಗೆ ಖುಷಿ ಆಯಿತು, ಅಟ್ಲೀಸ್ಟ್ ಇಷ್ಟರ ತೊಗೊಂಬಂದು ಮಾಡಿದ್ದಾನೆ ಅಂತೇಳಿ. ಥ್ಯಾಂಕ್ಸ್ ಶಮಂತ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಹೆಂಗೂ ನೀನು ನೋಡ್ತೀಯ ಅಂತ ಗೊತ್ತು. ಸೊ ಮತ್ತೆ ನಾವು ಸಂಜೆ ಊರಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಪಾಪರ್ನ ಬಿಟ್ಬಿಟ್ಟು ಬರೋಣ ನಮ್ಮ ಅಮ್ಮನ ಹತ್ರ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಹೇಗಿದೆ ಅಂತ. ಆ್ಯಕ್ಚುಲಿ ಈ ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ಕೆ ಬರ್ತಾರಲ್ಲ, ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ನಡೆದಾಡಿಸ್ಬಿಡ್ಬೇಕು, ಅವಾಗ ಸರಿಯಾಗುತ್ತೆ. ಅವಾಗ ಮಾತ್ರ ನಮ್ಮ ಮನೆಗಳು ಕಾಣ್ತೀವಿ. ಇವಾಗ ನಾವ್ಯಾರು ಅಂತಾನೆ ಅವ್ರಿಗೆ ಗೊತ್ತಿರಲ್ಲ ಅಂತ. ನಾಳೆ ಬರಕಲ್ಲ, ನಾಳೆ ನಾವೇ ಇರಲ್ಲ ಬರಕ್ಕೆ. ದೇವಸ್ಥಾನ ಕಾಣ್ತಾ ಇಲ್ಲ, ಬರೀ ಮ್ಯೂಸಿಕ್ ಮಾತ್ರ ಕೇಳುತ್ತೆ. ಕಡೆಗೆ ದೇವಸ್ಥಾನ ಇದೆ, ಅಲ್ಲಿದೆ ನೋಡಿ. ನಾಳೆ ನಮ್ಮ ಭೈರಪ್ಪನ ದೇವಸ್ಥಾನದಲ್ಲಿ ಪುರ. ಸೊ ಎಲ್ಲ ಅಲಂಕಾರ ಎಲ್ಲ ಮಾಡಿ ಮೈಕ್ ಹಾಕವ್ರೆ. ನಾಳೆ ನಾವೇ ಇರಲ್ಲ ಅಂತೇಳಿ ಫೀಲ್ ಆಗ್ತಾ ಇದೆ. ನಿನ್ ಮಕ್ಕಳು ಕುಂಕುಮ ನೋಡ್ತಂದು ಹೆಂಗೆ ಆ ರೀತಿ ಇಟ್ಟಿದ್ದಾಳು ಒಳ್ಳೆಯ. ಏನ್ ಗೊತ್ತರಿ, ನಾನ್ ಮನೆಗೆ ಏನಾರು ಹಿಂಗೆ ವಿಡಿಯೋ ಮಾಡಬೇಕು, ಕ್ಯಾಮ್ರಾದ ಮಾತಾಡ್ಬೇಕು ಅಂತ ಅನ್ಕೊಂತೀನಿ. ಮುಂದಕ್ಕೆ ಹಿಂಗೆ ವಿಡಿಯೋ ಹಿಡ್ಕೊಂಡಿದ್ದ ತಕ್ಷಣ ಏನ್ ಮಾತಾಡ್ಬೇಕು ಅನ್ನೋದೇ ಮರ್ತ ಹೋಗ್ತದೆ ನನ್ನ. ಅದು ಸಾನೆ ಬರ್ತಾ ಇರೋದಕ್ಕೂ ಫುಲ್ ವಾಯ್ಸ್ ಅಷ್ಟು ಕೇಳಿಸಿಲ್ಲ ಅನ್ಸುತ್ತೆ. ಫುಲ್ ಎಲ್ಲ ಸೌಂಡೇ ಕೇಳ್ತಾ ಇದೆ ಆ ವಿಡಿಯೋದಲ್ಲಿ. ಆದರೂ ವೆದರ್ ಮಾತ್ರ ಸೂಪರ್ ಆಗಿತ್ತು. ಕೂಗ್ರಿ ಅಂತ ನಮ್ಮಲ್ಲಿ ಯಾಕಿರ್ತೀರಿ ನೀವು? ಸುಮ್ಮನೆ ಯಾಕೆ ಬಂದ್ರಿ? ಬೇಡ, ನೀನು ಚಿಟ್ಟು ಒಬ್ಬಳೇ ಇರ್ಲಿ, ನೀನು ಹೋಗ್ಬಾ. ಇದಾಕ ಹೊಡ್ಕೊಂಡ್ಬಿಡ್ತೀವಿ ಸೊಂಟಕ್ಕೆ, ಇದಾಕ ಕಡ್ಬೇಕು. ಸೊಂಟ ಕೊಡ್ಕೊಂಡು ಮಾಡ್ತೀರಾ? ಬಾಯ್. ನಾವು ನಾಳೆ ಎಲ್ಲ ಹೋಗ್ಬೇಕಿತ್ತು ಅಂತೇಳಿ ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಮನೆಗೆ ಬಂದು. ರೀ ಮಕ್ಳಿಗೆ ಸಖತ್ ಬೇಜಾರಾಗ್ತಾ ಇತ್ತಲ್ಲ. ನೀನೊಂದ್ ದಿಕ್ಕಲ್ಲಿ ಮಲ್ಕೊಂಡಿದ್ಯಾ, ನಾನೊಂದ್ ದಿಕ್ಕಲ್ಲಿ ಮಲ್ಕೊಂಡಿದೀನಿ. ಟಿವಿ ಅದ್ರ ಪಾಡಿಗೆ ಅದು ಆಡ್ತಾ ಇತ್ತು. ಮನೇಲಿ ಮಕ್ಳಿದ್ರೆ ಯಪ್ಪ ಯಾಕಾರ ಇದಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋಷ್ಟು ಬೇಜಾರಾಗ್ತಿ. ಈಗಂತೂ ಹೋಗಿ ಬಿಟ್ಟು ಬಂದ ಅರ್ಧ ಗಂಟೆ ಮಲ್ಲಿರಕ್ಕಾಗ್ತಿಲ್ಲ. ಟಿವಿ ಪಾಡಿಗೆ ಟಿವಿ ಆಡ್ತಿದ್ದೆ, ಅವ್ರ ಪಾಡಿಗೆ ಅವ್ರು ಮಲಿಕೊಂಡಿದ್ದಾರೆ. ಎಷ್ಟು ಬೋರ್ ಆಗ್ತಿದೆ ಮನೆ ಅಂದರೆ ಅಷ್ಟು ಬೇಜಾರಾಗ್ತಾ ಇದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.